ಓಂ ಗಂಗನಪತೆ ನಮಃ. ಜೈ ಶ್ರೀ ಕೃಷ್ಣ. ಓಂ ದುಂ ದುರ್ಗಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಮೈ ಡಿಯರ್ ಫ್ರೆಂಡ್ಸ್, ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ 18 ಶ್ಲೋಕ 41ರಿಂದ ಆರಂಭ ಮಾಡಲಿಕ್ಕಿದ್ದೇವೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈಃ ಗುಣೈಃ. ಶತ್ರುಗಳನ್ನು ಗೆಲ್ಲುವ ಅರ್ಜುನನೇ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಐಹಿಕ ಗುಣಗಳಿಗೆ ಅನುಗುಣವಾಗಿ ತಮ್ಮ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಂದ ಬೇರೆ ಬೇರೆಯಾಗಿರುತ್ತಾರೆ. ಶ್ಲೋಕ 42. ಶಮಃ ದಮಃ ತಪಃ ಶೌಚಂ ಕ್ಷಾಂತಿಃ ಆರ್ಜವಂ ಏವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಶಾಂತಿ ಸ್ವಭಾವ, ಆತ್ಮಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಶ್ಲೋಕ 43. ಶೌರ್ಯಂ ತೇಜಃ ಧೃತಿಃ ದಾಕ್ಷ್ಯಂ ಯುದ್ಧೇ ಚ ಅಪಿ ಅಪಲಾಯನಂ ದಾನಂ ಈಶ್ವರ ಭಾವಃ ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ಶ್ಲೋಕ 44. ಕೃಷಿ ಗೋ ರಕ್ಷ್ಯ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ. ಪರಿಚರ್ಯ ಆತ್ಮಕಂ ಕರ್ಮ ಶೂದ್ರಸ್ಯ ಅಪಿ ಸ್ವಭಾವಜಂ. ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಶ್ರಮ ಮತ್ತು ಇತರ ಸೇವೆ ಇವು ಶೂದ್ರರಿಗೆ ಸಹಜವಾದದು. ಶ್ಲೋಕ 45. ಸ್ವೇ ಸ್ವೇ ಕರ್ಮಣಿ ಅಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತತ್ ಶೃಣು. ತನ್ನ ಕರ್ಮದ ಗುಣಗಳನ್ನು ಅನುಸರಿಸಿ ಪ್ರತಿಯೊಬ್ಬ ಮನುಷ್ಯನು ಪರಿಪೂರ್ಣನಾಗಬಹುದು. ಇದನ್ನು ಹೇಗೆ ಮಾಡಬಹುದು ಎನ್ನುವುದನ್ನು ತಿಳಿಸುತ್ತೇನೆ, ಕೇಳು. ಶ್ಲೋಕ 46. ಯತಃ ಪ್ರವೃತ್ತಿ ಭೂತಾನಾಂ ಯೇನ ಸರ್ವಂ ಇದಂ ತತಂ ಸ್ವಕರ್ಮಣ ತಂ ಅಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಪ್ರಭು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. 15ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಎಲ್ಲ ಜೀವಿಗಳು ಪರಮಪ್ರಭುವಿನ ವಿಭಿನ್ನಾಂಶಗಳು. ಹೀಗೆ ಪರಮಪ್ರಭು ಎಲ್ಲ ಜೀವಿಗಳ ಆದಿ. ಇದನ್ನು ವೇದಾಂತ ಸೂತ್ರದಲ್ಲಿ ದೃಢಪಡಿಸಿದೆ. ಜನ್ಮಾದಿ ಅಸ್ಯ ಯತಃ. ಆದ್ದರಿಂದ ಪ್ರತಿಯೊಬ್ಬ ಜೀವಿಯ ಬದುಕಿನ ಪ್ರಾರಂಭ ಪ್ರಭುವೇ. ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಪರಮಪ್ರಭು ತನ್ನ ಬಹಿರಂಗ ಶಕ್ತಿ ಮತ್ತು ಅಂತರಂಗ ಶಕ್ತಿ ಈ 2 ಶಕ್ತಿಗಳಿಂದ ಸರ್ವವ್ಯಾಪಿಯಾಗಿದ್ದಾನೆ. ಆದ್ದರಿಂದ ಪರಮಪ್ರಭುವನ್ನು ಅವನ ಶಕ್ತಿಗಳೊಡನೆ ಮನುಷ್ಯನು ಪೂಜಿಸಬೇಕು. ಸಾಮಾನ್ಯವಾಗಿ ವೈಷ್ಣವ ಭಕ್ತರು ಪರಮಪ್ರಭುವನ್ನು ಅವನ ಅಂತರಂಗ ಶಕ್ತಿಯೊಡನೆ ಪೂಜಿಸುತ್ತಾರೆ. ಅವನ ಬಹಿರಂಗ ಶಕ್ತಿಯು ಅಂತರಂಗ ಶಕ್ತಿಯ ಒಂದು ವಕ್ರಬಿಂಬ. ಬಹಿರಂಗ ಶಕ್ತಿಯು ಒಂದು ಹಿನ್ನೆಲೆ. ಆದರೆ ಪರಮಪ್ರಭು ಪರಮಾತ್ಮನಾಗಿ ಸ್ವಾಂಶ ವಿಸ್ತರಣೆಯಿಂದ ಎಲ್ಲೆಲ್ಲೂ ಇದ್ದಾನೆ. ಅವನು ಎಲ್ಲೆಲ್ಲೂ ಎಲ್ಲ ದೇವತೆಗಳ, ಎಲ್ಲ ಮನುಷ್ಯರ, ಎಲ್ಲ ಪ್ರಾಣಿಗಳ ಪರಮಾತ್ಮ. ಆದ್ದರಿಂದ ಪರಮಪ್ರಭುವಿನ ವಿಭಿನ್ನಾಂಶವಾಗಿ ತಾನು ಪರಮಪ್ರಭುವಿಗೆ ಸಲ್ಲಿಸಬೇಕಾದ ಸೇವೆ ಇದೆ ಎಂದು ಮನುಷ್ಯನು ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬನೂ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು. ಹೀಗೆ ಮಾಡಬೇಕೆಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಇಂದ್ರಿಯಗಳ ಒಡೆಯನಾದ ಋಷಿಕೇಶನು ತನ್ನನ್ನು ಒಂದು ನಿರ್ದಿಷ್ಟ ವೃತ್ತಿಯಲ್ಲಿ ತೊಡಗಿಸಿದ್ದಾನೆ ಎಂದು ಪ್ರತಿಯೊಬ್ಬನೂ ಯೋಚಿಸಬೇಕು. ಮನುಷ್ಯನು ನಿರತನಾಗಿರುವಂತಹ ಕೆಲಸದ ಫಲದ ಮೂಲಕ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಪೂಜಿಸಬೇಕು. ಮನುಷ್ಯ ಸದಾ ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಲೋಚಿಸಿದರೆ ಭಗವಂತನ ಕೃಪೆಯಿಂದ ಅವನಿಗೆ ಎಲ್ಲದರ ಅರಿವು ಬರುತ್ತದೆ. ಇದು ಬದುಕಿನ ಪರಿಪೂರ್ಣತೆ. ಭಗವದ್ಗೀತೆಯಲ್ಲಿ ಪ್ರಭು ತೇಷಾಂ ಅಹಂ ಸಮುದ್ಧರ್ತ ಎಂದು ಹೇಳುತ್ತಾನೆ. ಪರಮಪ್ರಭುವೇ ಸ್ವತಃ ಅಂತಹ ಭಕ್ತನನ್ನು ಉದ್ಧರಿಸುವಂತಹ ಹೊಣೆಯನ್ನು ಹೊರುತ್ತಾನೆ. ಅದೇ ಬದುಕಿನ ಉನ್ನತ ಪರಿಪೂರ್ಣತೆಯಾಗಿದೆ. ಮನುಷ್ಯನು ಯಾವುದೇ ವೃತ್ತಿಯಲ್ಲಿರಲಿ ಅವನು ಪರಮಪ್ರಭುವನ್ನು ಸೇವಿಸಿದರೆ
ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುವನು. ಶ್ಲೋಕ 47. ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮಾತ್ ಸುಅನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರುವನ್ ನ ಆಪ್ನೋತಿ ಕಿಲ್ಮಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಹಿಂದಿನ ಶ್ಲೋಕಗಳಲ್ಲಿ ಈಗಾಗಲೇ ಚರ್ಚಿಸಿದ ಹಾಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರ ಕರ್ತವ್ಯಗಳನ್ನು ಅವರವರ ಗುಣಗಳಿಗೆ ಅನುಗುಣವಾಗಿ ವಿಧಿಸಿದೆ. ಒಬ್ಬನು ಇನ್ನೊಬ್ಬನ ಕರ್ತವ್ಯವನ್ನು ಅನುಕರಿಸಬಾರದು ಎಂದು ಹೇಳಲಾಗಿದೆ. ಒಬ್ಬ ಮನುಷ್ಯನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರಬಹುದು, ಆದರೆ ಸ್ವಭಾವತಃ ಶೂದ್ರರು ಮಾಡುವ ಕರ್ಮದಿಂದ ಆಕರ್ಷಿತನಾದರೆ ಅವನು ಕೃತಕವಾಗಿ ತಾನು ಬ್ರಾಹ್ಮಣ ಎಂದು ಹೇಳಿಕೊಳ್ಳಬಾರದು. ಹೀಗೆ ಮನುಷ್ಯನು ತನ್ನ ಧರ್ಮಕ್ಕೆ ಅನುಗುಣವಾಗಿ ಕರ್ಮ ಮಾಡಬೇಕು. ಪರಮಪ್ರಭುವಿನ ಸೇವೆಯಲ್ಲಿ ಮಾಡುವ ಯಾವ ಕೆಲಸ ಕೀಳಲ್ಲ. ಬ್ರಾಹ್ಮಣನ ವೃತ್ತಿ ಧರ್ಮ ನಿಶ್ಚಯವಾಗಿ ಸಾತ್ವಿಕ. ಆದರೆ ಸ್ವಭಾವದಿಂದ ಸಾತ್ವಿಕನಲ್ಲದ ಮನುಷ್ಯನು ಬ್ರಾಹ್ಮಣನ ವೃತ್ತಿ ಧರ್ಮವನ್ನು ಅನುಕರಿಸಬಾರದು. ಕ್ಷತ್ರಿಯನು ಮಾಡಬೇಕಾದ ಹಲವು ಕೆಲಸಗಳಿವೆ. ಕ್ಷತ್ರಿಯನು ತನ್ನ ಶತ್ರುಗಳನ್ನು ಕೊಲ್ಲಲು ಹಿಂಸೆ ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ರಾಜತಾಂತ್ರಿಕತೆಗಾಗಿ ಕ್ಷತ್ರಿಯ ಸುಳ್ಳನ್ನು ಹೇಳಬೇಕಾಗುತ್ತದೆ. ಇಂತಹ ಹಿಂಸೆ ಮತ್ತು ಕಪಟ ರಾಜಕೀಯ ವ್ಯವಹಾರಗಳೊಂದಿಗೆ ಹೋಗುತ್ತವೆ. ಆದರೆ ಕ್ಷತ್ರಿಯನು ತನ್ನ ವೃತ್ತಿ ಧರ್ಮವನ್ನು ಬಿಟ್ಟು ಬ್ರಾಹ್ಮಣನ ಕರ್ತವ್ಯವನ್ನು ಮಾಡಲು ಪ್ರಯತ್ನಿಸಕೂಡದು. ಪರಮ ಪ್ರಭುವನ್ನು ಸಂತೃಪ್ತಿಗೊಳಿಸಲು ಮನುಷ್ಯ ಪ್ರಯತ್ನಿಸಬೇಕು. ಉದಾಹರಣೆಗೆ ಅರ್ಜುನನು ಕ್ಷತ್ರಿಯ. ಅವನು ಇನ್ನೊಂದು ಪಕ್ಷದೊಡನೆ ಯುದ್ಧ ಮಾಡಲು ಹಿಂಜರಿತಿದ್ದ. ಆದರೆ ದೇವೋತ್ತಮ ಪರಮಪುರುಷನನ್ನು ಸಂತೃಪ್ತಿಗೊಳಿಸಲು ಯುದ್ಧ ಮಾಡಬೇಕಾದರೆ ನೀತಿ ಭ್ರಷ್ಟನಾಗುವ ಹೆದರಿಕೆಯ ಅಗತ್ಯವೇ ಇಲ್ಲ. ವ್ಯವಹಾರ ಕ್ಷೇತ್ರದಲ್ಲಿ ಸಹ ವ್ಯಾಪಾರಿ ಒಮ್ಮೊಮ್ಮೆ ಅನೇಕ ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ. ಹಾಗೆ ಮಾಡದಿದ್ದರೆ ಲಾಭ ಬರುವುದಿಲ್ಲ. ಒಮ್ಮೊಮ್ಮೆ ವ್ಯಾಪಾರಿಯು ಪ್ರೀತಿಯ ಗಿರಾಕಿಯೇ ನಿಮಗೋಸ್ಕರವೇ ನಾನು ಲಾಭವನ್ನೇ ಬಿಟ್ಟು ಬಿಡುತ್ತಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ಲಾಭ ಇಲ್ಲದೆ ವರ್ತಕ ಇರುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ತಿಳಿದಿರಬೇಕು. ಆದ್ದರಿಂದ ವ್ಯಾಪಾರಿ ತಾನು ಲಾಭ ಮಾಡುತ್ತಿಲ್ಲ ಎಂದು ಹೇಳಿದರೆ ಅದೊಂದು ಸರಳವಾದ ಸುಳ್ಳು ಎಂದು ಭಾವಿಸಬೇಕು. ಸುಳ್ಳು ಹೇಳುವುದು ಕಡ್ಡಾಯವಾದ ವೃತ್ತಿಯಲ್ಲಿ ತಾನಿರುವುದರಿಂದ ತಾನು ತನ್ನ ವೃತ್ತಿಯನ್ನು ಬಿಟ್ಟು ಬ್ರಾಹ್ಮಣ ವೃತ್ತಿಯನ್ನು ಅನುಸರಿಸಬೇಕೆಂದು ವರ್ತಕನು ಯೋಚಿಸಬಾರದು. ಹೀಗೆ ಮಾಡಬೇಕೆಂದು ಇಲ್ಲಿ ಹೇಳಿಲ್ಲ. ಮನುಷ್ಯನು ತನ್ನ ಕರ್ಮದಿಂದ ದೇವೋತ್ತಮ ಪರಮಪುರುಷನ ಸೇವೆ ಮಾಡಿದರೆ ಅವನು ಕ್ಷತ್ರಿಯನೇ, ವೈಶ್ಯನೇ ಅಥವಾ ಶೂದ್ರನೇ ಎನ್ನುವುದು ಮುಖ್ಯ ಅಲ್ಲ. ಬೇರೆ ಬೇರೆ ಬಗೆಯ ಯಜ್ಞಗಳನ್ನು ಮಾಡುವ ಬ್ರಾಹ್ಮಣರು ಕೆಲವೊಮ್ಮೆ ಪ್ರಾಣಿಗಳನ್ನು ಕೊಲ್ಲಬೇಕಾಗುತ್ತದೆ. ಏಕೆಂದರೆ ಒಮ್ಮೊಮ್ಮೆ ಇಂತಹ ಯಜ್ಞಗಳಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುತ್ತಾರೆ. ಹೀಗೆ ತನ್ನ ವೃತ್ತಿಯಲ್ಲಿ ನಿರತನಾದ ಕ್ಷತ್ರಿಯನು ಶತ್ರುವನ್ನು ಕೊಂದರೆ ಅದು ಪಾಪ ಅಲ್ಲ. ಈ ವಿಷಯಗಳನ್ನು ಸ್ಪಷ್ಟವಾಗಿ ಮತ್ತು ವಿವರವಾಗಿ 3ನೇ ಅಧ್ಯಾಯದಲ್ಲಿ ಹೇಳಿದೆ. ಪ್ರತಿಯೊಬ್ಬನು ಯಜ್ಞಕ್ಕಾಗಿ ಅಥವಾ ದೇವೋತ್ತಮ ಪರಮಪುರುಷನಾದ ವಿಷ್ಣುವಿಗಾಗಿ ಕರ್ಮವನ್ನು ಮಾಡಬೇಕು. ವೈಯಕ್ತಿಕ ಇಂದ್ರಿಯ ತೃಪ್ತಿಗಾಗಿ ಮಾಡುವ ಯಾವುದೇ ಕರ್ಮ ಬಂಧನದ ಕಾರಣವಾಗುತ್ತದೆ. ಇದೆಲ್ಲದರ ನಿರ್ಣಯ ಎಂದರೆ ಪ್ರತಿಯೊಬ್ಬನು ತಾನು ಪಡೆದ ವಿಶಿಷ್ಟ ಪ್ರಕೃತಿ ಗುಣಕ್ಕೆ ಅನುಗುಣವಾಗಿ ಕರ್ಮ ನಿರತನಾಗಬೇಕು ಮತ್ತು ಪರಮಪ್ರಭುವಿನ ಪರಮೋದ್ದೇಶವನ್ನು ನೆರವೇರಿಸಲು ಮಾತ್ರ ಕರ್ಮ ಮಾಡಲು ತೀರ್ಮಾನಿಸಬೇಕು. ಶ್ಲೋಕ 48. ಸಹಜಂ ಕರ್ಮ ಕೌಂತೇಯ ಸದೋಷಂ ಅಪಿ ನ ತ್ಯಜೇತ್ ಸರ್ವ ಆರಂಭಾಃ ಹಿ ದೋಷೇಣ ಧೂಮೇನ ಅಗ್ನಿ ಇವ ಆವೃತಾಃ. ಅಗ್ನಿಯು ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವೂ ಯಾವುದಾದರೊಂದು ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದನ್ನು ಬಿಡಬಾರದು. ಬದ್ಧ ಜೀವನದಲ್ಲಿ ಎಲ್ಲ ಕರ್ಮಕ್ಕೂ ಐಹಿಕ ಪ್ರಕೃತಿಯ ಗುಣಗಳ ಕಲ್ಮಶ ಅಂಟಿರುತ್ತದೆ. ಬ್ರಾಹ್ಮಣನಾದವನು ಪ್ರಾಣಿ ಹತ್ಯೆಯಂತಹ ಅಗತ್ಯವಾದ ಕರ್ಮಗಳನ್ನು ಮಾಡಬೇಕಾಗುತ್ತದೆ. ಕ್ಷತ್ರಿಯನು ಎಷ್ಟೇ ಧಾರ್ಮಿಕನಾದರೂ ಶತ್ರುಗಳೊಡನೆ ಹೋರಾಟ ಮಾಡಬೇಕಾಗುತ್ತದೆ. ಹಾಗೆ ವ್ಯಾಪಾರಿ ಎಷ್ಟೇ ಧಾರ್ಮಿಕನಾದರೂ ವ್ಯಾಪಾರ ಕ್ಷೇತ್ರದಲ್ಲಿ ಉಳಿಯಲು ತನ್ನ ಲಾಭವನ್ನು ಬಚ್ಚಿಡಬೇಕಾಗುತ್ತದೆ. ಹಾಗೆ ಕೆಲವೊಮ್ಮೆ ಕಾಳಸಂತೆಯಲ್ಲಿ ವ್ಯವಹಾರ ಮಾಡಬೇಕಾಗುತ್ತದೆ. ಇದೆಲ್ಲ ಅಗತ್ಯವಾದದ್ದು
ಮನುಷ್ಯನು ಅವುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಹೀಗೆ ಶೂದ್ರನು ದುಷ್ಟ ಯಜಮಾನನ ಸೇವೆಯಲ್ಲಿ ಇರಬಹುದು. ಯಜಮಾನನು ಮಾಡಬಾರದ ಕೆಲಸವನ್ನು ಮಾಡಬೇಕೆಂದು ಅಪ್ಪಣೆ ಕೊಟ್ಟರೂ ಅವನು ಅದನ್ನು ನಡೆಸಬೇಕು. ಇಂತಹ ದೋಷಗಳಿದ್ದರೂ ಮನುಷ್ಯನು ತನಗೆ ವಿಧಿಸಿದ ಕರ್ತವ್ಯಗಳನ್ನು ಮಾಡಿಕೊಂಡು ಹೋಗಬೇಕು, ಏಕೆಂದರೆ ಅವನ ಸ್ವಭಾವದಿಂದಲೇ ಅವು ಹುಟ್ಟಿವೆ. ಇಲ್ಲಿ ಒಂದು ಬಹು ಸೊಗಸಾದ ಉಪಮಾನವನ್ನು ಕೊಟ್ಟಿದೆ. ಅಗ್ನಿ ಪರಿಶುದ್ಧ, ಆದರೂ ಹೊಗೆ ಇರುತ್ತದೆ. ಆದರೆ ಹೊಗೆಯು ಅಗ್ನಿಯನ್ನು ಅಶುದ್ಧ ಮಾಡುವುದಿಲ್ಲ. ಅಗ್ನಿಯಲ್ಲಿ ಹೊಗೆ ಇದ್ದರೂ ಎಲ್ಲ ಘಟಕಗಳಲ್ಲಿ ಅಗ್ನಿಯೇ ಅತ್ಯಂತ ಪರಿಶುದ್ಧ ಎಂದು ಭಾವಿಸಲಾಗಿದೆ. ಕ್ಷತ್ರಿಯನ ವೃತ್ತಿಯನ್ನು ಬಿಟ್ಟು ಬ್ರಾಹ್ಮಣನ ವೃತ್ತಿಯನ್ನು ಆರಿಸಿಕೊಂಡರೆ ಬ್ರಾಹ್ಮಣನ ವೃತ್ತಿಯಲ್ಲಿ ಅಸಂತೋಷಕರವಾದ ಕರ್ತವ್ಯಗಳಿರುವುದಿಲ್ಲ ಎಂಬ ಖಾತರಿಯೇನೂ ಇಲ್ಲ. ಆದ್ದರಿಂದ ಐಹಿಕ ಜಗತ್ತಿನಲ್ಲಿ ಐಹಿಕ ಪ್ರಕೃತಿಯ ಕಲ್ಮಶದ ಸೋಂಕಿನಿಂದ ಯಾರೂ ಸಂಪೂರ್ಣವಾಗಿ ಮುಕ್ತರಾಗಿರಲು ಸಾಧ್ಯ ಇಲ್ಲ ಎನ್ನುವ ನಿರ್ಣಯಕ್ಕೆ ಬರಬಹುದು. ಈ ಸಂದರ್ಭದಲ್ಲಿ ಅಗ್ನಿ ಮತ್ತು ಹೊಗೆಯ ಉದಾಹರಣೆಯು ಬಹು ಸೂಕ್ತವಾಗಿದೆ. ಚಳಿಗಾಲದಲ್ಲಿ ಬೆಂಕಿಯಲ್ಲಿದ್ದ ಒಂದು ಕೆಂಡವನ್ನು ತೆಗೆದುಕೊಂಡರೆ ಕೆಲವೊಮ್ಮೆ ಹೊಗೆಯು ಕಣ್ಣಿಗೂ ದೇಹದ ಇತರ ಭಾಗಗಳಿಗೂ ತೊಂದರೆಯನ್ನು ಮಾಡುತ್ತದೆ. ಇಂತಹ ತೊಂದರೆ ಕೊಡುವಂತಹ ಸನ್ನಿವೇಶದಲ್ಲಿಯೂ ಮನುಷ್ಯನು ಬೆಂಕಿಯ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಹಾಗೆಯೇ ಕೆಲವು ತೊಂದರೆ ಕೊಡುವ ಅಂಶಗಳಿವೆ ಎಂದ ಮಾತ್ರಕ್ಕೆ ಮನುಷ್ಯನು ತನ್ನ ಸಹಜವಾದ ವೃತ್ತಿಯನ್ನು ಬಿಟ್ಟು ಬಿಡಬಾರದು. ಅವರ ಬದಲು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ವೃತ್ತಿಯ ಕರ್ತವ್ಯವನ್ನು ಮಾಡಿ ಪರಮ ಪ್ರಭುವಿನ ಸೇವೆ ಮಾಡಲು ಸಂಕಲ್ಪ ಮಾಡಬೇಕು. ಪರಿಪೂರ್ಣತೆ ತರುವ ಅಂಶ ಇದು. ಪರಿಪೂರ್ಣತೆ ತರುವಂತಹ ಅಂಶ ಪರಮ ಪ್ರಭುವಿಗೆ ಒಪ್ಪಿಗೆಯಾಗುವಂತೆ ಯಾವುದಾದರೂ ವೃತ್ತಿಯನ್ನು ಅನುಸರಿಸಿದಾಗ ಆ ವೃತ್ತಿಯಲ್ಲಿನ ದೋಷಗಳೆಲ್ಲ ಪರಿಶುದ್ಧವಾಗುತ್ತದೆ. ಕರ್ಮಫಲ ಭಕ್ತಿ ಸೇವೆಯ ಸಂಬಂಧದಿಂದ ಪರಿಶುದ್ಧವಾದಾಗ ಮನುಷ್ಯನು ತನ್ನೊಳಗಿನ ಆತ್ಮವನ್ನು ಕಾಣುವುದರಲ್ಲಿ ಪರಿಪೂರ್ಣನಾಗುತ್ತಾನೆ. ಅದೇ ಆತ್ಮ ಸಾಕ್ಷಾತ್ಕಾರ. ಶ್ಲೋಕ 49. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತೆ. ಆತ್ಮಸಂಯಮ ಇದ್ದು ಮೋಹರಹಿತನಾದವನು, ಐಹಿಕ ಭೋಗಗಳನ್ನು ಅಲಕ್ಷ್ಯ ಮಾಡುವವನು ಸನ್ಯಾಸವನ್ನು ಅಭ್ಯಾಸ ಮಾಡಿ ಪ್ರತಿಕ್ರಿಯೆಗಳಿಂದ ಮುಕ್ತವಾದ ಸ್ವಾತಂತ್ರ್ಯದ ಅತ್ಯುನ್ನತ ಹಂತವನ್ನು ಪಡೆಯಬಲ್ಲ. ನಿಜವಾದ ತ್ಯಾಗ ಎಂದರೆ ಮನುಷ್ಯನು ತಾನು ಪರಮ ಪ್ರಭುವಿನ ವಿಭಿನ್ನಾಂಶ ಎಂದು, ಈ ಕಾರಣದಿಂದ ತನ್ನ ಕರ್ಮದ ಫಲವನ್ನು ಅನುಭವಿಸಲು ತನಗೆ ಹಕ್ಕಿಲ್ಲ ಎಂದು ಸದಾ ಯೋಚಿಸುವುದು. ಅವನು ಪರಮ ಪ್ರಭುವಿನ ವಿಭಿನ್ನಾಂಶವಾದದ್ದರಿಂದ ಅವನ ಕೆಲಸದ ಫಲವನ್ನು ಪರಮ ಪ್ರಭು ಸವಿಯಬೇಕು. ವಾಸ್ತವವಾಗಿ ಇದೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ನಿಜವಾಗಿ ಸನ್ಯಾಸಿ. ಇಂತಹ ಮನೋಧರ್ಮದ ಮನುಷ್ಯನು ವಾಸ್ತವವಾಗಿ ಪರಮ ಪ್ರಭುವಿಗಾಗಿ ಕರ್ಮ ಮಾಡುತ್ತಾನೆ. ಇದರಿಂದ ಮನುಷ್ಯನಿಗೆ ತೃಪ್ತಿಯಾಗುತ್ತದೆ. ಅವನಿಗೆ ಯಾವ ಐಹಿಕ ವಸ್ತುವಿನಲ್ಲೂ ಮೋಹ ಇಲ್ಲ. ಪ್ರಭುವಿನ ಸೇವೆಯಿಂದ ಬರುವಂತಹ ದಿವ್ಯ ಸುಖ ಬಿಟ್ಟು ಬೇರೆ ಯಾವುದರಲ್ಲಿಯೂ ಸಂತೋಷವನ್ನು ಕಾಣದಿರುವುದು ಅವನಿಗೆ ಅಭ್ಯಾಸವಾಗಿರುತ್ತದೆ. ಸನ್ಯಾಸಿಯು ತನ್ನ ಹಿಂದಿನ ಕರ್ಮಗಳ ಫಲಗಳಿಂದ ಮುಕ್ತನಾಗಿರುತ್ತಾನೆ ಎಂದು ನಂಬಿಕೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದೆಯೇ ಈ ಪರಿಪೂರ್ಣತೆಯನ್ನು ತಂತಾನೆ ಸಾಧಿಸುತ್ತಾನೆ. ಮನಸ್ಸಿನ ಈ ಸ್ಥಿತಿಗೆ ಯೋಗಾರೂಢ ಅಥವಾ ಯೋಗದ ಪರಿಪೂರ್ಣತೆಯ ಹಂತ ಎಂದು ಹೆಸರು. 3ನೇ ಅಧ್ಯಾಯದಲ್ಲಿ ದೃಢಪಡಿಸಿದಂತೆ ತನ್ನಲ್ಲಿಯೇ ತೃಪ್ತಿಯನ್ನು ಕಂಡುಕೊಂಡವನು ತನ್ನ ಕರ್ಮಗಳ ಯಾವುದೇ ರೀತಿಯ ಪ್ರತಿಕ್ರಿಯೆಗೂ ಭಯಪಡಬೇಕಾಗಿಲ್ಲ. ಶ್ಲೋಕ 50. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೆ ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾಪರ. ಅರ್ಜುನನೇ, ಬ್ರಹ್ಮನ್ ಎನ್ನುವುದು ಪರಮ ಪರಿಪೂರ್ಣತೆಯ ಹಂತ ಹಾಗೂ ಅತ್ಯುನ್ನತ ಜ್ಞಾನದ ಹಂತ. ನಾನು ಈಗ ಸಂಗ್ರಹವಾಗಿ ಹೇಳುವ ರೀತಿಯಲ್ಲಿ ಕರ್ಮವನ್ನು ಮಾಡಿ ಬ್ರಹ್ಮನನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ತಿಳಿದುಕೋ. ತನ್ನ ವೃತ್ತಿ ಕರ್ತವ್ಯದಲ್ಲಿ ನಿರತನಾಗಿ ಆ ಕರ್ತವ್ಯವನ್ನು ದೇವೋತ್ತಮ ಪರಮಪುರುಷನಿಗಾಗಿ ಮಾಡುವಷ್ಟರಿಂದಲೇ ಮನುಷ್ಯನು ಅತ್ಯುನ್ನತ ಪರಿಪೂರ್ಣ ಸ್ಥಿತಿಯನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ಪ್ರಭು ಅರ್ಜುನನಿಗೆ ವರ್ಣಿಸುತ್ತಾನೆ. ಪರಮ ಪ್ರಭುವಿನ ಸಂತೃಪ್ತಿಗಾಗಿ ಮನುಷ್ಯನು ತನ್ನ ಕರ್ಮಫಲವನ್ನು ತ್ಯಜಿಸುವಷ್ಟರಿಂದಲೇ ಬ್ರಹ್ಮನ ಪರಮ ಹಂತವನ್ನು ಪಡೆಯುತ್ತಾನೆ. ಇದು ಸಾಕ್ಷಾತ್ಕಾರದ ಪ್ರಕ್ರಿಯೆ. ಜ್ಞಾನದ ನಿಜವಾದ ಪರಿಪೂರ್ಣತೆ ಎಂದರೆ ಪರಿಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಪಡೆಯುವುದು. ಇದನ್ನು ಮುಂದಿನ ಶ್ಲೋಕಗಳಲ್ಲಿ ವರ್ಣಿಸಲಾಗಿದೆ. ಮೈ ಡಿಯರ್ ಫ್ರೆಂಡ್ಸ್, ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದ ಮೂಲಕ ತಮ್ಮ ಮುಂದಿಡ್ತೇನೆ. ಅಲ್ಲಿವರೆಗೆ
ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು.